ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಅರಳಿದ ಔಷಧೀಯ ಹೂವಾದ ಶಂಖಪುಷ್ಪದ ಹೂವಿನ ಬಗ್ಗೆ ತಿಳಿಸಲಿದ್ದೇನೆ. ಪಾಟ್ನಲ್ಲಿ ಶಂಖಪುಷ್ಪವನ್ನು ಬೆಳೆಸುವ ವಿಧಾನದ ಜೊತೆಗೆ ಆರೋಗ್ಯಕರವಾದ ಬ್ಲೂ ಟೀ ಮಾಡುವ ವಿಧಾನವನ್ನು ತಿಳಿಸಿರುವುದರಿಂದ ವಿಡಿಯೋ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಅಮೂಲ್ಯ ಸಮಯವನ್ನು ಸ್ವಲ್ಪ ಮೀಸಲಿಟ್ಟು ವಿಡಿಯೋವನ್ನು ಕೊನೆಯ ತನಕ ಎಲ್ಲೂ ಸ್ಕಿಪ್ ಮಾಡದೆ ವೀಕ್ಷಿಸಿ. ವಿಡಿಯೋವನ್ನು ನೋಡುತ್ತಿರುವವರು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಶಂಖಪುಷ್ಪ ಒಂದು ಆರೈಕೆ ಕಡಿಮೆ ಇರುವ, ಪರಿಮಳವಿಲ್ಲದ, ದೇವರಿಗೆ ಪ್ರಿಯವಾದ ಬಳ್ಳಿಯಲ್ಲಿ ಅರಳುವ ಹೂವಾಗಿದೆ. ಹೆಚ್ಚಾಗಿ ಬಿಳಿ, ಕಡು ನೀಲಿ, ನಸು ನೀಲಿ, ತಿಳಿ ನೇರಳೆ ಮುಂತಾದ ಬಣ್ಣಗಳಲ್ಲಿ ಕಾಣಸಿಗುವ ಶಂಖಪುಷ್ಪದಲ್ಲಿ ಏಕ ಮತ್ತು ದ್ವಿತೀಯ ಎಂಬ ಎರಡು ತಳಿಗಳಿವೆ. ಏಕತಳಿಯ ಹೂವಿನಲ್ಲಿ ದೊಡ್ಡದಾದ ಒಂದು ಎಸಳಿದ್ದು, ಬುಡದಲ್ಲಿ ಪುಟ್ಟದಾದ ಎರಡು ಎಸಳುಗಳನ್ನು ಕಾಣಬಹುದು. ಶಂಖಪುಷ್ಪದ ಎಸಳುಗಳು ತುಂಬ ಮೃದು. ಶಂಖದ ಆಕಾರವನ್ನು ಇದು ಹೋಲುವುದರಿಂದ ಇದಕ್ಕೆ ಶಂಖಪುಷ್ಪ ಎಂದು ಕರೆಯುತ್ತಾರೆ. ಶಂಖಪುಷ್ಪವನ್ನು ಅಪರಾಜಿತ, ಕಿರಿಕಾರ್ಣಿಕ ಎಂದೆಲ್ಲ ಕರೆಯುತ್ತಾರೆ. ವೀಕ್ಷಕರೇ, ಇನ್ನು ಶಂಖಪುಷ್ಪವನ್ನು ಪಾಟ್ನಲ್ಲಿ ಹೇಗೆ ಬೆಳೆಸುವುದು ಎಂದು ನೋಡುವ. ಶಂಖಪುಷ್ಪ ಬಳ್ಳಿಯನ್ನು ಬೀಜದಿಂದ ಸುಲಭವಾಗಿ ಬೆಳೆಸಬಹುದು. ನೀವೀಗ ನೋಡುತ್ತಿರುವುದು ಶಂಖಪುಷ್ಪದ ಬೀಜದ ಕೋಡುಗಳು, ಹಸಿ ಬೀಜದ ಕೋಡುಗಳು. ನಮಗೆ ಬೇಕಾದದ್ದು ಒಣಗಿದ ಬೀಜದ ಕೋಡುಗಳು. ಇಲ್ಲಿ ನಾನೀಗ ಇದನ್ನು ತೆಗಿತಾ ಇದ್ದೇನೆ. ಈಗ ನನ್ನಲ್ಲಿಗೆ ಸದ್ಯಕ್ಕೆ ನನಗೆ 2 ಬೀಜದ ಕೋಡುಗಳು ಸಿಕ್ಕಿದೆ. ನಾನೀಗ ಇದನ್ನು ಬಿಡಿಸ್ತಿದ್ದೇನೆ. ನೀವೀಗ ನೋಡ್ತಿರ್ಬೋದು, ಇದರಲ್ಲಿ ಒಂದು 5ರಿಂದ 6 ಬೀಜಗಳು ಕಾಣ್ತಾ ಇವೆ. ಇದು ಸ್ವಲ್ಪ ಹಸಿಯಾದ ಕೋಡು. ಇನ್ನೂ ಒಣಗಿದ ಬೀಜಗಳಿದ್ದರೆ ಒಳ್ಳೆಯದು. ಇದೀಗ ಸ್ವಲ್ಪ ದೊಡ್ಡದಿದೆ ಕೋಡು. ಇದರಲ್ಲಿ ತುಂಬ ಬೀಜಗಳಿವೆ. ಇನ್ನೂ ಒಣಗಿದ ಕೋಡುಗಳು ಬೇಕಾಗುತ್ತದೆ. ತುಂಬ ಕಂದು ಬಣ್ಣಕ್ಕೆ ಕೋಡುಗಳು ತಿರುಗಿದ್ದರೆ ಕಪ್ಪು ಬಣ್ಣದ ಬೀಜಗಳು ಇದರಲ್ಲಿ ದೊರೆಯುತ್ತವೆ. ಈ ಬೀಜಗಳನ್ನು ನೀವು ಪಾಟ್ನಲ್ಲಿ ಹಾಕಿದರೂ ಬಳ್ಳಿಯನ್ನು ಬೆಳೆಸ್ಬೋದು. ಈ ಬೀಜಗಳನ್ನು ಈ ಥರ ಉದುರಿಸಬೇಕು ಪಾಟ್ನಲ್ಲಿ. ಆದಷ್ಟು ತೇವಾಂಶ ಇರುವ ಮಣ್ಣಿನಲ್ಲಿ ನೀವು ಇದನ್ನು ಬೀಜಗಳನ್ನು ಹಾಕಬೇಕು. ಈ ಥರ ಹಾಕಿ ಸ್ವಲ್ಪ ಮಣ್ಣು ಅದರ ಮೇಲೆ ಮುಚ್ಚಿದರೆ ಆಯಿತು. ನೀವೀಗ ನೋಡುತ್ತಿರುವುದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂತಹ ಒಂದು ಸ್ಟ್ಯಾಂಡ್. ಈ ಸ್ಟ್ಯಾಂಡನ್ನು ಬಳಸಿ ನೀವು ಯಾವುದೇ ಬಳ್ಳಿಯನ್ನು ಬೇಕಾದರೂ ಸುಲಭವಾಗಿ ಪಾಟ್ನಲ್ಲಿ ಬೆಳೆಸಬಹುದು. ಬಳ್ಳಿಯನ್ನು ಬೆಳೆಸಲು ಬೇಕಾದ ಪಾಟಿಂಗ್ ಮಿಕ್ಸನ್ನು ಹೇಗೆ ತಯಾರಿಸುವುದೆಂದು ನಾನು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ನೋಡ್ಬೋದು. ಬಳ್ಳಿಗೆ ಶೇಪ್ ಕೊಡುವುದನ್ನು ತೋರಿಸಲಿಕ್ಕೆ ಇರುವುದರಿಂದ ಇಲ್ಲಿ ನಾನು ದೊಡ್ಡದಾಗಿ ಬೆಳೆದ ಬಳ್ಳಿಯನ್ನು ತೋರಿಸುತ್ತಿದ್ದೇನೆ. ಇಲ್ಲಿ ನೀವೀಗ ನೋಡ್ತಿರ್ಬೋದು ಬಳ್ಳಿ ಎಷ್ಟು ಉದ್ದವಾಗಿದೆ. ಬೇಡದಿದ್ದ ಎಲೆಗಳು, ಒಣಗಿದ ಎಲೆಗಳೇನಾದರೂ ಇದ್ದರೆ ಅದನ್ನು ತೆಗೆದು ಬಿಡಬೇಕು. ಇಲ್ಲಿ ನೋಡಿ, ನೀವು ಬೇಡದಿದ್ದ ಏನಾದರೂ ಇದ್ದರೆ ಎಲ್ಲ ತೆಗೆದು ಬಿಡಿ. ನೀವೀಗ ನೋಡ್ತಿರ್ಬೋದು ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಲ್ಲಿ ಇನ್ನೂ ಸ್ವಲ್ಪ ಆಳ ಮಾಡಿ ನೀವು ಇದನ್ನು ಬಳ್ಳಿಯನ್ನು ನೆಡಬೇಕು. ಆದಷ್ಟು ತೇವಾಂಶ ಇರುವ ಮಣ್ಣನ್ನು ನೀವು ತಗೊಳ್ಳಿ. ನಾನೀಗ ತೋರಿಸಿರುವಂತೆ ನೀವು ಈ ಸ್ಟ್ಯಾಂಡ್ ಬಳಸಿ ಬಳ್ಳಿಯನ್ನು ಬೇರೆ ಬೇರೆ ಶೇಪ್ನಲ್ಲಿ ಬೆಳೆಸ್ಬೋದು. ನಾನಿಲ್ಲಿ ಯು ಶೇಪನ್ನು ಮಾಡ್ತಿದ್ದೇನೆ. ಸೊ ನಿಮಗೆ ಬೇಕಾದ ಶೇಪನ್ನು ನೀವು ಮಾಡ್ಬೋದು. ಬೇಕಾದ ಆಕಾರಕ್ಕೆ ಬಳ್ಳಿಯನ್ನು ತಿರುಗಿಸಿ ಮಾಡ್ಬೋದು. ಈಗ ಈ ಬಳ್ಳಿಯನ್ನು ಅಲ್ಲೇ ನೆಲದಲ್ಲಿ ಪುನಃ ಬಿಡ್ಬೋದು. ನಾನಿಲ್ಲಿ ಮೇಲಕ್ಕೆ ಪುನಃ ತರ್ತಿದ್ದೇನೆ. ಪುನೊಂದು ರೌಂಡು ಯು ಶೇಪು ಕೊಡ್ಬೋದು. ಈ ಥರದ
ಬಳ್ಳಿಯನ್ನು, ದೊಡ್ಡದಾದ ಬಳ್ಳಿಯನ್ನು ನಾನು ಮಾಡಿದ್ದೇನೆ ಈ ಸ್ಟ್ಯಾಂಡ್ ಬಳಸಿ. ಈಗ ನೀವು ನೋಡ್ತಿದ್ದೀರಲ್ಲ, ಅದು ದೊಡ್ಡದಾಗಿ ಬೆಳೆದಂತಹ ಬಳ್ಳಿ. ಇಲ್ಲಿ ಹೂ ಬೆಳೆದಿದೆ ನೋಡಿ, ಎಷ್ಟು ಚಂದ ಬಂದಿದೆ. ಬೆಳೆದಿದ್ದ ಹೂವನ್ನೆಲ್ಲ ತೆಗೆದು ಬಿಡಬೇಕು. ಈ ಥರ ಸ್ಟ್ಯಾಂಡ್ ಬಳಸಿ ನೀವು ಶೇಪ್ ಕೊಡ್ಬೋದು. ಆ್ಯಕ್ಚುಲಿ ಇದು ಒಂದು ಬೀಜ ಬಿದ್ದಾದಂತಹ ಬಳ್ಳಿ. ಆ್ಯಂಥೋರಿಯಂ ಪಾಟ್ನಲ್ಲಿ ಇದಾಗಿದೆ. ಹೀಗೆ ಹೂ ಬಿಟ್ಟಾಗ ತುಂಬ ಚೆಂದ ಕಾಣ್ತದೆ. ಬಲ ಸಿಗಲಿ ಅಂತೇಳಿ ಈ ಸ್ಟ್ಯಾಂಡ್ನ ಪಕ್ಕ ನಾನೊಂದು ಪ್ಲಾಸ್ಟಿಕ್ ಪೈಪನ್ನು ಕೂಡ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಹೂ ಬಿಟ್ಟಾಗ ಚೆಂದ ಕಾಣ್ತದೆ. ಇದು ನೀವು ನೋಡ್ತಿರ್ಬೋದು, ಆ್ಯಂಥೋರಿಯಂ ಹೂ ಇದೆ ಇಲ್ಲಿ. ಪಾಟ್ನಲ್ಲಿ ಸುಲಭವಾಗಿ ಬೆಳೆಸ್ಬೋದು ಈ ರೀತಿ. ಇದು ಇನ್ನೊಂದು ಶಂಖಪುಷ್ಪದ ಹೂವು. ಇದನ್ನು ಕೂಡ ಪಾಟಲ್ಲಿ ಬೆಳೆಸಿದ್ದೇನೆ ನಾನು. ಇನ್ನು ಔಷಧೀಯ ಗುಣ ಹೊಂದಿರುವ ಶಂಖಪುಷ್ಪದ ಬಳ್ಳಿ, ಹೂವು, ಬೇರು ಇತ್ಯಾದಿಗಳ ಬಹುಮುಖಿ ಉಪಯೋಗಗಳನ್ನು ಒಂದೊಂದಾಗಿ ತಿಳಿಯೋಣ. ಶಂಖಪುಷ್ಪದ ಹೂವು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರನಾಶಕ ಗುಣಗಳನ್ನು ಹೊಂದಿರುವುದರಿಂದ ಶಂಖಪುಷ್ಪದ ಹೂವಿನ ಪೇಸ್ಟನ್ನು ಮಾಡಿ ಗಾಯಗಳಿಗೆ ಹಚ್ಚಲಾಗುತ್ತದೆ. ಶಂಖಪುಷ್ಪದ ಹೂವಿನ ಸೇವನೆಯಿಂದ ನೆನಪಿನ ಶಕ್ತಿಯು ಸುಧಾರಿಸುತ್ತದೆ. ಏಕಾಗ್ರತೆಯಿಂದ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದ ಯೋಚನಾ ಶಕ್ತಿಯು ವೃದ್ಧಿಸುತ್ತದೆ. ಶಂಖಪುಷ್ಪದ ಸೇವನೆಯು ಸಿಜೋಫ್ರೇನಿಯಾ ಹಾಗೂ ನರವೈಜ್ಞಾನಿಕ ಅಸ್ವಸ್ಥತೆಯ ಚಿಕಿತ್ಸೆಯಲ್ಲಿ ಉಪಕಾರಿಯಾಗಿದೆ. ಅದೇ ರೀತಿ ಶಂಖಪುಷ್ಪದ ಸೇವನೆಯು ಸೋಮಾರಿತನವನ್ನು ಮಾಯ ಮಾಡುತ್ತದೆ. ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಾನಸಿಕವಾಗಿ ಜನರು ಬಲಿಷ್ಠರಾಗುತ್ತಾರೆ. ಮೆದುಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದರಿಂದ ಸೋಮಾರಿತನವು ಮಾಯವಾಗುತ್ತದೆ. ಅವರಿಗೆ ಒತ್ತಡ, ಆತಂಕ ಕಡಿಮೆಯಾಗಿ ಖಿನ್ನತೆಯು ಶಮನಗೊಳ್ಳುತ್ತದೆ. ಅದೇ ರೀತಿ ಜನರ ದೃಷ್ಟಿಯು ಸುಧಾರಿಸುತ್ತದೆ. ಶಂಖಪುಷ್ಪದ ಸೇವನೆಯನ್ನು ಮಾಡುವುದರಿಂದ ಕ್ಯಾಪಿಲರಿಗಳಲ್ಲಿ ರಕ್ತದ ಹರಿವು ಹೆಚ್ಚಾಗಿ ಕಣ್ಣಿನ ದೃಷ್ಟಿಯು ಉತ್ತಮಗೊಳ್ಳುತ್ತದೆ. ಅದೇ ರೀತಿ ಶಂಖಪುಷ್ಪದ ಸೇವನೆಯು ಒತ್ತಡ ಹಾಗೂ ಆತಂಕಗಳನ್ನು ಕಡಿಮೆ ಮಾಡುವುದರಿಂದ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡುತ್ತದೆ. ಇದರಿಂದಾಗಿ ನಿದ್ರಾಹೀನತೆಯು ಕಡಿಮೆಯಾಗುತ್ತದೆ. ರಾತ್ರಿ ಮಲಗಿದ ತಕ್ಷಣ ಗಾಢ ನಿದ್ರೆಗೆ ಜನರು ಜಾರುತ್ತಾರೆ. ದಿನದಲ್ಲಿ ಬಹಳ ಬಾರಿ ಚಹಾ ಸೇವನೆ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಅದರ ಬದಲು ಸೇವಿಸುವ ಗ್ರೀನ್ ಟೀ ಕೂಡ ಹಾನಿಕಾರಕವೆಂದು ಸಾಬೀತಾಗಿದೆ. ಆದ್ದರಿಂದ ಆರೋಗ್ಯಕರವಾದ ಆಂಟಿ ಆಕ್ಸಿಡೆಂಟ್ ಗುಣವುಳ್ಳ ಬ್ಲೂ ಟೀ ಹೇಗೆ ಮಾಡುವುದೆಂದು ನಾವೀಗ ನೋಡುವ. ಗಿಡದಿಂದ ತೆಗೆದ 5 ರಿಂದ 6 ತಾಜಾ ಹೂಗಳನ್ನು ನಾನಿಲ್ಲಿ ಚಹಾ ಮಾಡಲು ಬಳಸುತ್ತಿದ್ದೇನೆ. ಮೊದಲಿಗೆ 1 ಗ್ಲಾಸ್ನಷ್ಟು ನೀರನ್ನು ಕುದಿಯಲು ಬಿಡಬೇಕು. ಸ್ವಲ್ಪ ಕುದ್ದ ನಂತರ ಶಂಖಪುಷ್ಪದ ಹೂಗಳನ್ನು ಆ ನೀರಿಗೆ ಹಾಕಬೇಕು. ಇಲ್ಲಿ 5 ರಿಂದ 6 ಶಂಖಪುಷ್ಪದ ಹೂಗಳನ್ನು ನಾನು ಹಾಕಿದ್ದೇನೆ. ಕುದೀತಾ ಇರುವಾಗ ಇಲ್ಲಿ ನೀವು ಬಣ್ಣ ಚೇಂಜ್ ಆಗ್ತಿರೋದನ್ನು ನೋಡ್ತಿದ್ದೀರಾ. ಮಿಶ್ರಣ ನೀಲಿ ಬಣ್ಣಕ್ಕೆ ತಿರುಗಿದೆ. ಇನ್ನು ಈ ಮಿಶ್ರಣವನ್ನು ನಾವು ಸೋಸಿಕೊಳ್ಳಬೇಕು. ಸೋಸಿದ ದ್ರಾವಣವನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಬೇಕು. ಈ ಬ್ಲೂ ಟೀ ಏನು ತಯಾರಿಸ್ತಿದ್ದೇವೆ ಅಲ್ಲ, ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಂತರ ಇದಕ್ಕೆ ನಾವು ಒಂದು ಚಮಚದಷ್ಟು ಲಿಂಬೆ ರಸವನ್ನು ಹಿಂಡಬೇಕು. ಲಿಂಬೆ ರಸವನ್ನು ಹಿಂಡಿದ ಕೂಡಲೇ ಮಿಶ್ರಣದ ಬಣ್ಣ ಬದಲಾಗುತ್ತದೆ. ನೀಲಿ ಬಣ್ಣ ಇದ್ದ ಮಿಶ್ರಣವು ಈಗ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ನಂತರ ರುಚಿಗೆ ತಕ್ಕಷ್ಟು ನಾವು ಜೇನುತುಪ್ಪವನ್ನು, ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಇದಕ್ಕೆ ಸೇರಿಸಬೇಕು. ಈಗ ಬ್ಲೂ ಟೀ ಸವಿಯಲು ಸಿದ್ಧ. ವೀಕ್ಷಕರೇ,
ಇನ್ನು ಶಂಖಪುಷ್ಪದ ಕಾಳಜಿಯ ಬಗ್ಗೆ ಹೇಳುವುದಾದರೆ, ಶಂಖಪುಷ್ಪದ ಬಳ್ಳಿಯಲ್ಲಿ ಹೆಚ್ಚು ಹೆಚ್ಚು ಹೂ ಬರಲು ಸೂರ್ಯನ ಬೆಳಕು ಹೆಚ್ಚು ಬೀಳುವ ಜಾಗದಲ್ಲಿ ಬಳ್ಳಿಯನ್ನು ಬೆಳೆಸಬೇಕು. ಒಮ್ಮೆ ಅರಳಿದ ಹೂವನ್ನು ಕೀಳುತ್ತಾ ಇರಬೇಕು. ಇದರಿಂದ ಬೀಜದ ಉತ್ಪಾದನೆ ಕಡಿಮೆ ಮಾಡಬಹುದು. ಬಳ್ಳಿಯನ್ನು ತುಂಬ ಕಾಲದವರೆಗೆ ಉಳಿಸಿಕೊಳ್ಳಬಹುದು. ಅದೇ ರೀತಿ ಹೆಚ್ಚು ಬೀಜ ಉತ್ಪಾದನೆಯಾದರೆ ನಂತರ ಬಳ್ಳಿಯು ಸೊರಗುತ್ತಾ ಹೋಗುತ್ತದೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಆದರೆ ಬಳ್ಳಿಯು ಸಾಯುವುದಿಲ್ಲ. ಮತ್ತೆ ಅದೇ ಬಳ್ಳಿಯಲ್ಲಿ ಹೊಸ ಚಿಗುರು ಬಂದು ಪುನಃ ಹೂ ಮೂಡಲು ಆರಂಭವಾಗುತ್ತದೆ. ಇದು ಒಂದು ಬಳ್ಳಿಯಾಗಿರುವುದರಿಂದ ಹೆಚ್ಚೆಚ್ಚು ನೀರಿನ ಅಗತ್ಯತೆ ಇದಕ್ಕೆ ಇರುತ್ತದೆ. ಇಲ್ಲದಿದ್ದರೆ ಬಳ್ಳಿಯು ಬೇಗನೆ ಬಾಡಿ ಸಾಯುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.